ತುಲಾರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ತುಲಾರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಮೇ ತಿಂಗಳಲ್ಲಿ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಏನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ಇನ್ನೊಂದು ವಿಡಿಯೋದಲ್ಲಿ 5 ಎಚ್ಚರಿಕೆಗಳು ಅಂತ ವಿಡಿಯೋ ಮಾಡ್ತೀನಿ. ಅದು ಇನ್ನೊಂದು ಇದು ಏನೇನು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಸೊ ಶುರು ಮಾಡೋಣ ಅಲ್ವಾ. ಮೊದಲನೇ ಶುಭ ವಿಚಾರ ಮೇ ತಿಂಗಳಿಗೋಸ್ಕರ ತುಲಾರಾಶಿಯವರಿಗೋಸ್ಕರ ಏನಪ್ಪ ಅಂತಂದರೆ ದಾಂಪತ್ಯದಲ್ಲಿ ಹಾಗೂ ಸಹಭಾಗಿತ್ವ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಯಶಸ್ಸು ಅಂತ. ಏನಂತಂದರೆ ಬಹುಮುಖ್ಯವಾಗಿ ಮೇ 11ರಿಂದ 7ನೇ ಮನೇಲಿ ಕುಜ ಬಂದ್ಬಿಡ್ತಾನೆ. 7ನೇ ಮನೇಲಿ ಕುಜ ಆ್ಯಕ್ಚುಲಿ ಒಳ್ಳೆಯದಲ್ಲ, ಆದರೆ ತುಲಾರಾಶಿಯವರಿಗೆ ಒಳ್ಳೆಯದೇ. ಯಾಕೆಂದರೆ ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲಿ ಬರ್ತಾನೆ ಅಂತ. ಸೊ ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್, ತುಲಾರಾಶಿಯ ದಂಪತಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್, ಇವಾಗ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾರಂತಹ ತುಲಾರಾಶಿಯವರಾಗಿದ್ದರೆ ಪಾರ್ಟ್ನರ್ಶಿಪ್ಪಲ್ಲಿ ಒಳ್ಳೆ ಗ್ರೋತ್ ಆಗುತ್ತೆ, ಇಬ್ಬರು ಇದ್ರ ಒಳ್ಳೆ ಗ್ರೋತ್ ಆಗುತ್ತೆ. ಆಮೇಲೆ ಹೊಸ ಒಪ್ಪಂದಗಳು, ಹೊಸ ಇದಾಗುತ್ತೆ, ಏನೋ ನಿಮ್ಮವ್ರ ಮಧ್ಯೆ ಒಪ್ಪಂದಗಳು ಅಂತೀವಲ್ಲ, ಸೊ ಅಗ್ರಿಮೆಂಟ್ಗಳು, ತುಂಬ ಒಳ್ಳೊಳ್ಳೆ ಹೊಸ ಅಗ್ರಿಮೆಂಟ್ಗಳು ಮಾಡ್ಕೊತೀರಾ. ಡೀಲ್ಸ್ಗಳೆಲ್ಲ ಯಶಸ್ವಿ ಆಗುತ್ತೆ, ತುಂಬ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಎರಡನೇ ಶುಭ ವಿಚಾರ ಹಣ ಪಿತ್ರಾರ್ಜಿತ ಆಸ್ತಿ ಲಾಭ ಅಂತ. ಏನಾಗುತ್ತೆ, ವೃಷಭ ರಾಶಿ ಅಂದರೆ ನಿಮ್ಮ ರಾಶಿಗೆ ತುಲಾರಾಶಿಯವ್ರಿಗೆ 8ನೇ ಮನೆ ಆಯಿತಾ. ಸೊ ವೃಷಭ ರಾಶಿ ನಿಮಗೆ ಒಂದು ಹಿಡನ್ ವೆಲ್ತ್ ಅಂತೀವಿ, ನಮಗೆ ಅಂದರೆ ಗೊತ್ತೇ ಇರತಕ್ಕ ನಿಗೂಢವಾದಂತಹ ಒಂದು ಧನ ಅಂತ. ಸೊ ಆ ವಿಚಾರಗಳಲ್ಲಿ ವೃಷಭ ರಾಶಿಯಲ್ಲೇ ಶುಕ್ರ ಬರ್ತಕ್ಕಂಥದ್ದು. ನಂತರ ಶುಕ್ರ ಭಾಗ್ಯಸ್ಥಾನಕ್ಕೆ ಹೋದರೆ ಅಲ್ಲಿ ಬುಧ ಬಂದು ರವಿನೂ ಅಲ್ಲಿ 8ನೇ ಮನೆಗೆ ಬರ್ತಕ್ಕಂಥದ್ದು. ಇದೆಲ್ಲ ಸ್ವಲ್ಪ ಅನುಕೂಲ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಇನ್ಶೂರೆನ್ಸ್ಗಳು, ಯಾವುದೋ ಇನ್ಶೂರೆನ್ಸ್ ಕಟ್ಟಿದ್ದೀರಾ, ಬರ್ತಾ ಇಲ್ಲ ಇನ್ಶೂರೆನ್ಸ್, ಬೇಗ ಕ್ಲಿಯರ್ ಮಾಡ್ಕೊಂಡು ಕೊಡ್ತಾ ಇಲ್ಲ, ಇನ್ಶೂರೆನ್ಸ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮೂಲಕ ಹಣ ತುಂಬ ಚೆನ್ನಾಗಿ ಸಿಗುತ್ತೆ. ಸಡನ್ನಾಗಿ ಫೈನಾನ್ಷಿಯಲ್ ಗ್ರೋತ್, ಸಡನ್ನಾಗಿ ಆರ್ಥಿಕ ಉನ್ನತಿ ತುಂಬ ಚೆನ್ನಾಗಿರುತ್ತೆ. ಸಡನ್ನಾಗಿ ದುಡ್ಡು ಬರ್ತಕ್ಕಂಥದ್ದು, ಸಡನ್ನಾಗಿ ಶ್ರೀಮಂತರಾದ್ವಿ ಅನ್ನೋದು ಈ ಥರ ಸ್ವಲ್ಪ ಚೆನ್ನಾಗಿ ಕಂಡು ಬರ್ತಾ ಇದೆ. ಇದೆಲ್ಲ ಆಗದೇ ಇರುವಂಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಅಥವಾ ದೃಷ್ಟಿ ಆಗಿಬಿಟ್ಟಿದೆ, ಅಥವಾ ಏನೋ ನೆಗೆಟಿವ್ ಎನರ್ಜೀಸ್ ಇದೆಲ್ಲ ಆಗ್ತಾ ಇಲ್ಲ, ಕೆಟ್ಟ ಕೆಟ್ಟ ಕನಸುಗಳು ಈ ಥರ ಏನೇ ಇದ್ದರೂ ಅದಕ್ಕೆ ನಾವು ಪರಿಹಾರ ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ಎಂಡ್ ತನಕ ನೋಡಿ. ಮೂರನೇ ಶುಭ ವಿಚಾರ ತುಲಾರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಒಂದು ದೂರ ಪ್ರಯಾಣ ಅಥವಾ ಪ್ರಯಾಣ ಭಾಗ್ಯ. ಭಾಗ್ಯ ಅಂದರೆ ಅದೃಷ್ಟ ಹಾಗೂ ಪ್ರಯಾಣ ಅಂಥೇಳಿ. ಏನಾಗ್ಬಿಡುತ್ತೆ, ಒಂದು ಒಳಗಿನೊಳಗೆ ಒಂದು ಸ್ವಲ್ಪ ಬದಲಾವಣೆಗಳಿರುತ್ತೆ, ಒಂದು ಸ್ವಲ್ಪ ಚೇಂಜ್ ಆಗ್ತೀರಾ ನೀವು ತುಲಾರಾಶಿಯವರು, ಬಹಳಷ್ಟು ಚೇಂಜ್ಗಳಾಗ್ತೀರಾ. ಹಾಗೂ ಯಾತ್ರೆಗಳಿಗೆ ಹೋಗ್ತೀರಾ, ದೂರ ಯಾತ್ರೆಗಳಿಗೆ ಹೋಗ್ತೀರಾ. ಪಿಲಿಗ್ರಿಮೇಜ್ ಅಂತಾರೆ, ಯಾತ್ರೆ. ತಿರುಪತಿಗೆ ಹೋಗೋದು, ಕಾಶಿಗೆ ಹೋಗೋದು, ರಾಮೇಶ್ವರಂ ಹೋದೆ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋದೆ, ಎಲ್ಲಮ್ಮನ ನೋಡ್ಕೊಂಬರೋಕ್ಕೆ ಹೋದೆ, ಮೈಸೂರು ಚಾಮುಂಡೇಶ್ವರಿ ನೋಡೋಕೆ ಹೋಗ್ಬೋದು. ಈ ಥರ ದೂರ ಯಾತ್ರೆಗಳು ತುಂಬ ಹೋಗ್ತೀರಾ ಅಂತ ಕಂಡು ಬರ್ತಾ ಇದೆ. ಉನ್ನತ ವಿದ್ಯಾಭ್ಯಾಸ, ಉನ್ನತ ವ್ಯಾಸಂಗ ಅಂತಾರಲ್ಲ, ಹೈಯರ್ ಎಜುಕೇಷನ್, ಆ ವಿಚಾರದಲ್ಲಿ ತುಂಬ ಒಳ್ಳೆ ಅವಕಾಶಗಳು ಸಿಗುತ್ತೆ. ಲಕ್ ತುಂಬ ಸಪೋರ್ಟ್ ಮಾಡುತ್ತೆ ನಿಮಗೆ. ಭಾಗ್ಯಾಧಿಪತಿಯಾಗಿ ಭಾಗ್ಯದಲ್ಲಿ ಶುಕ್ರ, ನಂತರ ಪರಿವರ್ತನ ಯೋಗದಲ್ಲಿ ಮತ್ತೆ ಪುನಃ ಲಾಭಾಧಿಪತಿ ಭಾಗ್ಯಾಧಿಪತಿಯ ಯುತಿ ಆಗ್ತದೆ ನಿಮಗೆ. ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತದು. ಅದೃಷ್ಟ ತುಂಬ ಚೆನ್ನಾಗಿರುತ್ತೆ ಅಂತ. ನಂಗೆ ಗೊತ್ತೇ ಇಲ್ಲ ಸರ್, ಅದೃಷ್ಟವಶಾತ್ ಏನು ಕೆಲಸ ಆಗೋಯ್ತದೆ ಆಗಲ್ಲ ಅಂದ್ಕೊಂಡಿದ್ದೆ, ಅದೃಷ್ಟವಶಾತ್ ಇದಾಯಿತು, ಅದೃಷ್ಟವಶಾತ್ ಅವ್ರು ಬಂದರು, ಅದೃಷ್ಟವಾದ ಇದು ಸಿಕ್ತು, ಅದೃಷ್ಟವಾದ ಆಯಿತು. ಅದು ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಒಳ್ಳೆಯದಾಗಬೇಕಷ್ಟೇ ಅಲ್ವಾ. ಅದಕ್ಕೇನೇ ವಿಘ್ನಗಳಿದ್ರೂ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ಭುತವಾದ ಪರಿಹಾರ ಇದೆ. ನಾಲ್ಕನೇ ಶುಭ ವಿಚಾರ ತುಲಾರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ ಉದ್ಯೋಗ ಹಾಗೂ ಅವಕಾಶಗಳಲ್ಲಿ ಬೆಳವಣಿಗೆ ಅಂತ. ಏನಾಗುತ್ತೆ, ಕೆರಿಯರ್ ಗ್ರೋತ್. ನಿಮ್ಮದೊಂದು ಕೆರಿಯರ್ ಇರುತ್ತೆ, ಆ ಕೆರಿಯರ್ ಗ್ರೋತ್ ಆಗ್ತಕ್ಕಂಥ ತುಲಾರಾಶಿಯವರಿಗೆ ಆ ಕೆರಿಯರ್ ಗ್ರೋತನ್ನು ನೀವು ಇದೇ ಮೇನಲ್ಲಿ ಕೆರಿಯರ್ ಗ್ರೋತ್ ನೋಡಬಹುದು. ಹೊಸ ಜಾಬ್ ಆಪರ್ಚುನಿಟೀಸ್, ಹೊಸ ಅವಕಾಶಗಳು, ಹೊಸ ಉದ್ಯೋಗ ಅವಕಾಶಗಳು ನೋಡ್ತೀರಾ. ನೆಟ್ವರ್ಕಿಂಗ್ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಅವ್ರ ಪರಿಚಯ, ಅವ್ರ ಪರಿಚಯ, ಅವ್ರಿಗೆ ಇವ್ರ ಪರಿಚಯ, ಇದೆಲ್ಲ ಪರಿಚಯದ ನೆಟ್ವರ್ಕಿಂಗ್ ಇರುತ್ತಲ್ಲ, ಎಲ್ಲ ಕಡೆ ನಿಮ್ಮ ನೆಟ್ವರ್ಕ್ ಇರುತ್ತೆ. ಅದರಿಂದಾಗಿ ತುಂಬ ಯಶಸ್ಸು, ಎಲ್ಲ ನಿಮಗೆ ಪರಿಚಯ ಇರೋದ್ರಿಂದ ಯಶಸ್ಸು ತುಂಬ ಚೆನ್ನಾಗಿರುತ್ತೆ. ಫಾರಿನ್ ಕನೆಕ್ಷನ್ಸ್ ಮೂಲಕ ತುಂಬ ಲಾಭಗಳು, ಹೊರಗಿಂದ ಯಾರ್ಯಾರ್ದೋ ಕನೆಕ್ಷನ್ಸ್ಗಳು, ಎಲ್ಲೆಲ್ಲೋ ದೂರದಿಂದ ಕನೆಕ್ಷನ್ಗಳಿರ್ತವೆ. ಸೊ ಅದರಿಂದ ಆ ನಿಮ್ಮ ಪರಿಚಯಗಳು, ನಿಮ್ಮ ಕನೆಕ್ಷನ್ಸು, ಎಲ್ಲೆಲ್ಲೋ ಇರುವ ನಿಮ್ಮ ಕೈಗಳು, ಎಲ್ಲಿವರೆಗೆ ನಿಮ್ಮ ಕೈ ಇದೆಯಲ್ಲ, ಸೊ ಅದೆಲ್ಲ ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಐದನೇ ಶುಭ ವಿಚಾರ
ತುಲಾರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಯಾಕಂದರೆ ಶೇರ್ ಮಾಡಿ ವಿಡಿಯೋ. ಪ್ರತಿಯೊಬ್ಬ ತುಲಾರಾಶಿಯವ್ರಿಗೆ ಗೊತ್ತಾಗಲಿ ಏನೇನು ಒಳ್ಳೆಯದಾಗಲಿದೆ ಅಂತೇಳಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯೂಟ್ಯೂಬ್ ನೋಡ್ತಿದ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. 5ನೇದು ನೋಡೋಣ. ಆರೋಗ್ಯ ಹಾಗೂ ಮಾನಸಿಕ ಶಕ್ತಿ ವೃದ್ಧಿ ಅಂತ. ಸುಧಾರಣೆ ಅಂದರೆ ಮಾನಸಿಕವಾಗಿ ತುಂಬ ಗಟ್ಟಿ ಆಗ್ತೀರಾ, ಸ್ಟ್ರಾಂಗ್ ಆಗ್ತೀರಾ ನೀವು ಅಂಥೇಳಿ. ಆರೋಗ್ಯವೂ ತುಂಬ ಸುಧಾರಿಸುತ್ತೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಏನಾಗುತ್ತೆ, ಹಳೆಯ ರೋಗ ಸಮಸ್ಯೆಗಳು ತುಂಬ 2-3 ತಿಂಗಳಾಯ್ತು ರೀ ತುಂಬ ಬೆನ್ನೋವು, 2-3 ತಿಂಗಳಾಯ್ತು ರೀ ಹೊಟ್ಟೆ ನೋವು, 2-3 ತಿಂಗಳಾಯ್ತು ರೀ ಆ ಸಮಸ್ಯೆ ಈ ಸಮಸ್ಯೆ, ಯಾವುದೇ ಸಮಸ್ಯೆ ಇದ್ದರೂ ಹಳೆಯ ಆರೋಗ್ಯ ಬಾಧೆಗಳೆಲ್ಲ ಕಡಿಮೆ ಆಗುತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆರೋಗ್ಯ ಬಾಧೆಗಳು ಸುಧಾರಿಸಿದ ತಕ್ಷಣ ಮನುಷ್ಯನಿಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮಾನಸಿಕ ಸ್ಪಷ್ಟತೆ, ನಾನು ಏನು ಮಾಡಬೇಕು, ಮೆಂಟಲಿ ಕ್ಲಾರಿಟಿ ಇರುತ್ತೆ. ನಿಮಗೆಲ್ಲ ವಿಚಾರಗಳಲ್ಲೂ ತುಂಬ ಕ್ಲಾರಿಟಿ ಇರುತ್ತೆ, ಯಾವುದೇ ಟೆನ್ಷನ್ ಇರೋದಿಲ್ಲ. ಮೇ 1ನೇ ತಾರೀಕಿಂದ ಮೇ 10ನೇ ತಾರೀಕಿನ ತನಕ ಆರೋಗ್ಯ ಮತ್ತು ಒಂದು ತಯಾರಿಯ ಸುಧಾರಣೆಯ ಕಾಲ ಆಗಿರುತ್ತೆ. ಮೇ 11ನೇ ತಾರೀಕು ನಂತರ ರಿಲೇಷನ್ಶಿಪ್ಸು, ಪಾರ್ಟ್ನರ್ಶಿಪ್ಪು ಇದೆಲ್ಲ ಸಕ್ಸಸ್ ಕಾಣುವಂಥದ್ದು ಸಮಯ. ಮೇ 14ನೇ ತಾರೀಕಿಂದ 30ನೇ ತಾರೀಕಿನ ತನಕ ನಿಮಗೆ ಹಣ, ಅದೃಷ್ಟ, ಅವಕಾಶಗಳು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಟೋಟಲಿ ಒಂದು ಅದೃಷ್ಟದ ತಿಂಗಳು ತುಲಾರಾಶಿಯವರಿಗೆ. ಏನೇನು ಸಮಸ್ಯೆಗಳಾಗಬಹುದು ಅನ್ನುವ ನೆಗೆಟಿವ್ ಪಾಯಿಂಟ್ಸು ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತವಾಗಿ ತಿಳಿಸ್ತೇನೆ. ಬಟ್ ಈ ಎಲ್ಲ ಇದ್ರೂ ಸಹ ಇದೆಲ್ಲ ಅಡ್ಡಿ ಮಾಡ್ತಕ್ಕಂಥದ್ದು ತುಂಬ ಅವಕಾಶಗಳಿರ್ತದೆ. ಮಾಟಮಂತ್ರ, ಅದೃಷ್ಟದೋಷ, ಶತ್ರುಬಾಧೆ ಅಥವಾ ಕೆಟ್ಟ ಕನಸುಗಳು ಬೀಳುವಂಥದ್ದು. ಇದಕ್ಕೂ ವಿಶೇಷವಾದ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಮಸ್ಯೆಗಳು ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ನಿಮಗಿರುವ ಮಾಟ ಮಂತ್ರ ಸಮಸ್ಯೆಗಳಿದ್ದರೆ, ದೃಷ್ಟಿ ದೋಷದ ಸಮಸ್ಯೆ ಇದ್ದರೆ, ಶತ್ರು ಬಾಧೆಗಳು ಜಾಸ್ತಿ ಆಗಿದ್ದರೆ, ನಿಮಗೆ ಕೋರ್ಟು ಕಚೇರಿ ಸಮಸ್ಯೆಗಳು, ತೊಂದರೆ ಕೊಡೋರು, ಜಾಬಲ್ಲಿ ಸಮಸ್ಯೆ, ಗುರುಗಳೇ ಬಿಸ್ನೆಸ್ಸಲ್ಲಿ ಹಿಂಸೆ ಕೊಡ್ತಾರೆ, ಸುಮ್ಮನೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ, ಮೇಲಿಂದ ಮೇಲೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಪರಿಹಾರ ಮಾಡ್ತಾ ಇದ್ದೇವೆ. ಯೋಚನೆ ಮಾಡಬೇಡಿ. ಭದ್ರಕಾಳಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಭದ್ರಕಾಳಿ ಹೋಮ. ಭದ್ರಕಾಳಿ ಹೋಮದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ನಿಮಗೆ ಉದ್ಯೋಗ, ವ್ಯಾಪಾರ ಅಥವಾ ಆರೋಗ್ಯ ಅಥವಾ ಎಲ್ಲೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಭದ್ರಕಾಳಿ ಹೋಮ ಇದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಹೇಳ್ತೇನೆ ನಿಮಗೆ. ಭದ್ರಕಾಳಿ ಹೋಮದ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಮಹಾ ಸ್ವಪ್ನೇಶ್ವರಿ ಹೋಮ ಬಹಳಷ್ಟು ಜನಕ್ಕೆ ಹೆಸರು ಗೊತ್ತಿಲ್ಲ. ಸ್ವಪ್ನೇಶ್ವರಿ ಹೋಮ ನಮ್ಮ ಹಳಬರಿಗೆಲ್ಲ ಗೊತ್ತಿದೆ, ಹೊಸ ವೀಕ್ಷಕರಿಗೆ ಗೊತ್ತಿದೆ. ಸ್ವಪ್ನೇಶ್ವರಿ ಹೋಮ ಎಷ್ಟು ಪವರ್ಫುಲ್ ಅಂದರೆ, ಈ ಕೃಷ್ಣ ಕೀಲಕ ರತ್ನವನ್ನು ಶುಕ್ರವಾರದ ದಿವಸ ಅಮಾವಾಸ್ಯೆ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಕೊಟ್ಟಾಗ ನಿಮಗಿರುವ ಎಲ್ಲ ಬಾಧೆಗಳನ್ನು, ಅದರಲ್ಲೂ ಕೂಡ ಒಂದು ಇಂಟ್ಯೂಷನ್ ಪವರ್ ಸಿಕ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಯಾರಿಂದ ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಸ್ವಪ್ನದಲ್ಲೇ ಗೊತ್ತಾಗುತ್ತೆ, ಕನಸಲ್ಲಿ ಗೊತ್ತಾಗ್ಬಿಡುತ್ತೆ. ಬಹಳ ಜನಕ್ಕೆ ಕೆಟ್ಟ ಕನಸು ಬಿದ್ದು ಹೆದರಿಕೆ ಆಗ್ತಕ್ಕಂಥವ್ರಿಗೆ ಅದರಿಂದ ಪರಿಹಾರವನ್ನು ಕೊಡುತ್ತೆ. ನೆಗೆಟಿವ್ ಎನರ್ಜೀಸ್ ನಿಮಗೆ ಬರ್ದಂಗೆ ಇದು ಕಾಪಾಡುತ್ತೆ. ಯಾವ ರೀತಿಯಲ್ಲಿ ಕಾಪಾಡುತ್ತೆ, ನಿಮ್ಮ ಸೂಕ್ಷ್ಮ ಶರೀರ, ಆರಾ ಅಂತೀವಲ್ಲ, ಆರಾ ಸೂಕ್ಷ್ಮ ಶರೀರದ ರಕ್ಷಣೆ ಮಾಡ್ತಕ್ಕಂಥ ಒಂದು ರತ್ನ. ಇದನ್ನು ನೀವು ಮಲಗುವಾಗ ನಿಮ್ಮ ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಬ್ಬರು ಒಂದು ಸಲ ಇದನ್ನು ನೀವು ಬಳಸಿದರೆ ಇದನ್ನು ಇನ್ನೊಬ್ಬರಿಗೆ ಕೊಡಬಾರ್ದು. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಒಂದು ರಾತ್ರಿ ನೀವು ತಲೆದಿಂಬು ಇಟ್ಕೊಂಡು ಮಲ್ಕೊಂಡ್ರೆ ಅಷ್ಟಕ್ಕೆ. ಯಾರಿಗೋಸ್ಕರ ಬೇಕು ಇದು, ನಿಮಗೆ ನೀವು ಇಟ್ಕೊಳ್ಬೇಕು. ಇಲ್ಲ ನಿಮಗೂ ಬೇಕು, ಮನೆಯವ್ರಿಗೂ ಬೇಕು ಅಂದರೆ ನಿಮ್ಗೆ ಯಾರ್ಯಾರು ಬೇಕು ಮೊದಲೇ ತಿಳಿಸ್ಕೊಂಡು ಸಂಕಲ್ಪ ಸೇವೆಗೆ ಅಷ್ಟು ಕೊಟ್ಕೊಳ್ಬೇಕಾಗುತ್ತೆ. ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ನಾವು ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸ್ಕ ದಾಂಪತ್ಯ ಜನ, ಗಂಡ ಹೆಂಡತಿ ಜಗಳ ಮನಸ್ತಾಪ ತಾರಕಕ್ಕೆ, ಗಂಡ ಒಂದು ಹೆಂಡತಿ ಒಂದು ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಗಂಡ ಹೆಂಡತಿ ಸುಖವಾಗಿರ್ತಾರೆ. ಆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟು ಕರೆಕ್ಟಾಗಿರ್ತದೆ, ನಂತರ ಚೆನ್ನಾಗಿರ್ತೀರಿ ನೀವು. ಸೊ ಆದ್ದರಿಂದ ಆ ದಾಂಪತ್ಯ ಸುಖವೂ ವೃದ್ಧಿ ಆಗಬೇಕು. ಕೃಷ್ಣ ಕೀಲಕ ರತ್ನ ತುಂಬ ಸಹಾಯಕ ಆಗುತ್ತೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಂತೂ ಇದು ಎನರ್ಜೈಸ್ ಮಾಡ್ತಾ ಇದ್ದೀವಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು ವಿಳಾಸವನ್ನು ಕಳಿಸ್ಕೊಂಡ್ರು ಸಾಕಾಗ್ತದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿಕೊಡಲಾಗ್ತದೆ. ನೆನಪಿಟ್ಕೊಳ್ಳಿ, ಹೋಮ ಮುಗಿದೋಯ್ತು ಅಂದರೆ ನಂತರ ನೀವು ಫೋನ್ ಮಾಡ್ಕೊಂಡಿದ್ದೇನೋ ಚೆನ್ನಾಗಿದೆ ಗುರುಳೆ ನಂಗೆ ಬೇಕು ಅಂತನೋ, ಅಥವಾ ಒಂದೇ ಒಂದು ಪೂಜೆ ಕೊಟ್ಟಿದ್ದೀವಿ ನಮ್ಗೆ ಒಂದೇ ಒಂದು
ಕಳಿಸಿದ್ದೀರಾ, ನಂಗೆ ತುಂಬ ಅನುಕೂಲ ಆಗಿದೆ, ನಮ್ಮ ಯಜಮಾನ್ರಿಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಫ್ರೆಂಡಿಗೆ ಬೇಕಂತ ಇನ್ನೊಂದು ಕಳಿಸ್ಕೊಡಿ ಅಂದ್ರಲ್ಲ, ಕಳಿಸಲ್ಲ. ನಿಮಗೆ ಎಷ್ಟು ಬೇಕು ಈಗಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು ನೀವು. ನಂತರ ಮುಗಿದ ಮೇಲೆ ಮತ್ತೆ ಅಂದರೆ ಖಂಡಿತವಾಗಿ ಆಗಲ್ಲ. ಸೊ ದಯವಿಟ್ಟು ಬೇಗ ಬೇಗ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೀವೇ ರೀಚ್ ಮಾಡಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋನ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರು, ನಿಮಗೆ ಇಷ್ಟವಾದ ದೇವರು ಯಾವುದು ಕಮೆಂಟ್ ಮಾಡಿ. ಮೇ ತಿಂಗಳಲ್ಲಿ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಕಾಪಾಡಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.